ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಸೊಳ್ಳೆ ಕಡಿತದ ದದ್ದುಗಳಿಗೆ ಯಾವುದು ಸುಲಭ ಪರಿಹಾರವಾಗಿದೆ? ಆಪ್ಷನ್ಸ್: ಎ ಐಸ್ ಕ್ಯೂಬ್, ಬಿ ತೆಂಗಿನ ಎಣ್ಣೆ, ಸಿ ಮಾಯಿಶ್ಚರೈಸರ್, ಡಿ ಅಲೋವೆರಾ. ಸರಿಯಾದ ಉತ್ತರ ಆಪ್ಷನ್ ಬಿ ತೆಂಗಿನ ಎಣ್ಣೆ. ತೆಂಗಿನ ಎಣ್ಣೆಯು ಚರ್ಮವನ್ನು ತೇವಗೊಳಿಸುತ್ತದೆ ಮತ್ತು ಮೊಡವೆಗಳನ್ನು ತ್ವರಿತವಾಗಿ ಗುಣಪಡಿಸಲು ಸಹಾಯ ಮಾಡುವ ನಂಜು ನಿರೋಧಕ ಗುಣಗಳನ್ನು ಹೊಂದಿದೆ. ಸೊಳ್ಳೆಗಳ ಕಡಿತದಿಂದಾದ ದದ್ದುಗಳ ಮೇಲೆ ಮತ್ತು ಪೀಡಿತ ಪ್ರದೇಶದ ಮೇಲೆ ಎಣ್ಣೆಯನ್ನು ಸವರುವುದರಿಂದ ದದ್ದುಗಳಲ್ಲಿನ ತುರಿಕೆ ಕಡಿಮೆಯಾಗಿ ದದ್ದುಗಳು ಇಲ್ಲದಂತಾಗಲು ಸಹಾಯ ಮಾಡುತ್ತದೆ. ಎರಡನೇ ಪ್ರಶ್ನೆ, ಮಹಿಳೆಯರ ಜೀವನದಲ್ಲಿ ಪ್ರತಿ ತಿಂಗಳ ಮುಟ್ಟು ಯಾವ ರೀತಿಯ ಪಾತ್ರವನ್ನು ವಹಿಸುತ್ತದೆ? ಆಪ್ಷನ್ಸ್: ಎ ಗರ್ಭಧಾರಣೆಗೆ ಸಿದ್ಧತೆ, ಬಿ ಆರೋಗ್ಯವಾಗಿಡಲು, ಸಿ ಜೀವರಕ್ಷಣೆ, ಡಿ ದೈಹಿಕ ಶಕ್ತಿ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಮುಟ್ಟಿನ ಚಕ್ರವು ಮಹಿಳೆಯಲ್ಲಿ ಪ್ರತಿ ತಿಂಗಳು ಸಂಭವಿಸುವ ಮುಟ್ಟಿನ ಸಾಮಾನ್ಯ ನಿಯಮಿತ ಚಕ್ರವಾಗಿದೆ. ಇದು ದೇಹದ ಎಲ್ಲ ಪ್ರಮುಖ ಭಾಗಗಳು ಸರಿಯಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಸೂಚಿಸುತ್ತದೆ. ಮುಟ್ಟಿನ ಚಕ್ರವು ಪ್ರತಿ ತಿಂಗಳು ದೇಹವನ್ನು ಗರ್ಭಧಾರಣೆಗೆ ಸಿದ್ಧಪಡಿಸುತ್ತದೆ ಮತ್ತು ಮಹಿಳೆಯನ್ನು ಆರೋಗ್ಯವಾಗಿಡಲು ದೇಹದಲ್ಲಿ ಹಾರ್ಮೋನ್ ಬದಲಾವಣೆಗಳನ್ನು ಉಂಟುಮಾಡುತ್ತದೆ. ಮೂರನೇ ಪ್ರಶ್ನೆ, ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಕಡಿಮೆಯಾದರೆ ಯಾವ ರೀತಿಯ ಸಮಸ್ಯೆಗಳನ್ನು ತಂದೊಡ್ಡುತ್ತದೆ? ಆಪ್ಷನ್ಸ್: ಎ ತಲೆ ಸುತ್ತು, ಬಿ ಕಣ್ಣುಗಳು ಮಂಜಾಗುವಿಕೆ, ಸಿ ಸುಸ್ತು, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಕಡಿಮೆಯಾದಾಗ ತಲೆ ಸುತ್ತು ಬರುವಿಕೆ, ಕಣ್ಣು ಸರಿಯಾಗಿ ಕಾಣಿಸದೆ ಮಂಜಾಗುವಿಕೆ, ಸುಸ್ತು, ಬಳಲಿಕೆ, ಹಸಿವು ಹೆಚ್ಚಾಗುವಿಕೆ ಇತ್ಯಾದಿ ಸಮಸ್ಯೆಗಳು ಎದುರಾಗುತ್ತವೆ. ಕೆಲವರಿಗೆ ಏಕಾಗ್ರತೆ ಕೊರತೆ ಕಾಡಬಹುದು, ನಿದ್ದೆ ಬಂದಂತೆ ಆಗುವುದು, ಹೊಟ್ಟೆ ನೋವು, ಕಸಿವಿಸಿ ಕಾಣಿಸಬಹುದು. ಹಾಗಾಗಿ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಕಡಿಮೆಯಾದರೆ ತಕ್ಷಣಕ್ಕೆ ಮನೆಯಲ್ಲಿ 1 ಲೋಟ ನೀರಿಗೆ ಸಕ್ಕರೆಯನ್ನು ಹಾಕಿ ಮಿಶ್ರಣ ಮಾಡಿ ಕುಡಿದರೆ ಈ ಸಮಸ್ಯೆ ಶಮನವಾಗುತ್ತದೆ. ನಾಲ್ಕನೇ ಪ್ರಶ್ನೆ, ಆಗಸ್ಟ್ ತಿಂಗಳಲ್ಲಿ ಹುಟ್ಟಿದವರ ಸ್ವಭಾವ ಹೇಗಿರುತ್ತದೆ? ಆಪ್ಷನ್ಸ್: ಎ ಸ್ವಯಂ ಪ್ರೇರಣೆಯರು, ಬಿ ಅತಿಯಾದ ಕೋಪ, ಸಿ ಪ್ರಬಲ ವ್ಯಕ್ತಿಗಳು, ಡಿ ಮಂಡು ಸ್ವಭಾವ. ಸರಿಯಾದ ಉತ್ತರ ಆಪ್ಷನ್ ಎ ಸ್ವಯಂ ಪ್ರೇರಣೆಯರು. ಕೆಲವರಿಗೆ ಜೀವನದಲ್ಲಿ ಮುನ್ನಡೆಯಬೇಕಾದರೆ ಹಿಂದೆ ಬೆನ್ನು ತಟ್ಟುವವರು ಬೇಕು, ಪ್ರೋತ್ಸಾಹಿಸುವವರು ಬೇಕು. ಆದರೆ ಆಗಸ್ಟ್ನಲ್ಲಿ ಜನಿಸಿದವರು ಹೀಗಲ್ಲ. ಇವರು ಸ್ವಯಂ ಪ್ರೇರಣೆಯನ್ನು ತೆಗೆದುಕೊಳ್ಳುವವರು, ಸೋಲುಗಳನ್ನು ಸಾಮಾನ್ಯವಾಗಿ ಸ್ವೀಕರಿಸುವವರು, ವೈಫಲ್ಯಗಳಿಂದ ಅವರ ಮನಸ್ಥಿತಿಯನ್ನು ಹಾಳಾಗಲು ಬಿಡುವುದಿಲ್ಲ, ಬದಲಾಗಿ ಅದನ್ನೇ ಸಕಾರಾತ್ಮಕವಾಗಿ ತೆಗೆದುಕೊಳ್ಳುತ್ತಾರೆ. ಇವರ ಈ ಗುಣವು ಜೀವನದಲ್ಲಿ ಎದುರಾಗುವ ಕಷ್ಟಕರ ಸಂದರ್ಭಗಳನ್ನು ಎದುರಿಸಲು ಸಹಾಯ ಮಾಡುತ್ತದೆ. ಐದನೇ ಪ್ರಶ್ನೆ, ಭಾರತದಲ್ಲಿ ಪ್ರತಿ ವರ್ಷ ಆಗಸ್ಟ್ 29ರಂದು ಯಾರ ಸ್ಮರಣೆಯ ನಿಟ್ಟಿನಲ್ಲಿ ರಾಷ್ಟ್ರೀಯ ಕ್ರೀಡಾ ದಿನವನ್ನು ಆಚರಿಸಲಾಗುತ್ತದೆ? ಆಪ್ಷನ್ಸ್: ಎ ವಿಶ್ವೇಶ್ವರಯ್ಯ, ಬಿ ಸರ್ವಪಲ್ಲಿ ರಾಧಾಕೃಷ್ಣನ್, ಸಿ ಸಾಧು ಸಾವರ್ ಸಿಂಗ್, ಡಿ ಧ್ಯಾನ್ ಚಂದ್. ಸರಿಯಾದ ಉತ್ತರ ಆಪ್ಷನ್ ಡಿ ಧ್ಯಾನ್ ಚಂದ್. ಭಾರತದಲ್ಲಿ ಪ್ರತಿ ವರ್ಷ ಆಗಸ್ಟ್ 29ರಂದು ರಾಷ್ಟ್ರೀಯ ಕ್ರೀಡಾ ದಿನ ಆಚರಿಸಲಾಗುತ್ತದೆ. ಇದು ಭಾರತದಲ್ಲಿ ಕ್ರೀಡಾ ಮನೋಭಾವವನ್ನು ಗುರುತಿಸಲು ಮೀಸಲಾಗಿರುವ ವಿಶೇಷ ಸಂದರ್ಭವಾಗಿದೆ. ಜೊತೆಗೆ ಭಾರತದ ಹಾಕಿ ದಿಗ್ಗಜ ಮೇಜರ್ ಧ್ಯಾನ್ ಚಂದ್ ಅವರ ಜನ್ಮದಿನದಂದು ಅವರ ಸಾಧನೆಯ ಸ್ಮರಣೆ ನಿಟ್ಟಿನಲ್ಲಿಯೂ ರಾಷ್ಟ್ರೀಯ ಕ್ರೀಡಾ ದಿನಾಚರಣೆಯನ್ನು 2012ರಿಂದ ಆಚರಿಸಲಾಗುತ್ತಿದೆ. ಆರನೇ ಪ್ರಶ್ನೆ, ಗಂಟಲು ನೋವಿನ ಸಮಸ್ಯೆಯನ್ನು ಪರಿಹರಿಸಲು ಯಾವುದು ಪರಿಹಾರವಾಗಿ ಕೆಲಸ ಮಾಡುತ್ತದೆ? ಆಪ್ಷನ್ಸ್: ಎ ಅರಿಶಿಣದ ಹಾಲು, ಬಿ ಕಾಳುಮೆಣಸು, ಸಿ ಬಿಸಿ ಶಾಖ, ಡಿ ಕಷಾಯ. ಸರಿಯಾದ ಉತ್ತರ ಆಪ್ಷನ್ ಎ ಅರಿಶಿಣದ ಹಾಲು. ಬಿಸಿ ಹಾಲಿನ ಜೊತೆ ಸ್ವಲ್ಪ ಅರಿಶಿಣವನ್ನು ಬೆರೆಸಿ ಕುಡಿಯುವುದರಿಂದ ಗಂಟಲು ನೋವನ್ನು ಶಮನಗೊಳಿಸಬಹುದು. ಅರಿಶಿಣದಲ್ಲಿ ಸಾಕಷ್ಟು ಕಾಯಿಲೆಗಳನ್ನು ಗುಣಪಡಿಸುವ ಅಂಶವಿದೆ. ಇದರಲ್ಲಿ ಆಂಟಿಬ್ಯಾಕ್ಟೀರಿಯಲ್ ಮತ್ತು ಆಂಟಿಫಂಗಲ್ ಅಂಶವಿರುವುದರಿಂದ ಗಂಟಲು ನೋವಿಗೆ ಪರಿಣಾಮಕಾರಿಯಾಗಬಲ್ಲದು. ಇದರಿಂದ ಕಫ ಕೂಡ ಕಡಿಮೆಯಾಗುತ್ತದೆ.
7ನೇ ಪ್ರಶ್ನೆ, ಸ್ನಾಯು ದೌರ್ಬಲ್ಯ ಮತ್ತು ಸ್ನಾಯು ನೋವುಗಳಿಗೆ ಯಾವುದರ ಕೊರತೆ ಕಾರಣವಾಗಿರುತ್ತದೆ? ಆಪ್ಷನ್ಸ್ ಎ ಕಬ್ಬಿಣ, ಬಿ ನೀರು, ಸಿ ರಕ್ತ, ಡಿ ವಿಟಮಿನ್. ಸರಿಯಾದ ಉತ್ತರ ಆಪ್ಷನ್ ಡಿ ವಿಟಮಿನ್. ಸ್ನಾಯುವಿನ ಶಕ್ತಿ ಕಾರ್ಯವನ್ನು ಕಾಪಾಡಿಕೊಳ್ಳಲು ವಿಟಮಿನ್ ಡಿ ನಿರ್ಣಾಯಕ. ಆದರೆ ಈ ಜೀವಸತ್ವದ ಕೊರತೆ ಸ್ನಾಯು ದೌರ್ಬಲ್ಯ ಮತ್ತು ಸ್ನಾಯುವಿನ ನೋವುಗಳಿಗೆ ಕಾರಣವಾಗುತ್ತದೆ. ಹಾಗಾಗಿ ನೈಸರ್ಗಿಕವಾಗಿ ಸೂರ್ಯನ ಮೂಲಕ ನಮ್ಮ ದೇಹದಲ್ಲಿ ಉತ್ಪತ್ತಿಯಾಗುವ ವಿಟಮಿನ್ ಡಿ ನಮ್ಮ ದೇಹದ ಉತ್ತಮ ಆರೋಗ್ಯಕ್ಕಾಗಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. 8ನೇ ಪ್ರಶ್ನೆ, ಅತಿ ವೇಗವಾಗಿ ಸೊಂಟದ ಮತ್ತು ಹೊಟ್ಟೆಯ ಕೊಬ್ಬನ್ನು ಕರಗಿಸಲು ಯಾವುದು ಸಹಾಯ ಮಾಡುತ್ತದೆ? ಆಪ್ಷನ್ಸ್ ಎ ಜೀರಿಗೆ ನೀರು, ಬಿ ಸೋರೆಕಾಯಿ ಜ್ಯೂಸ್, ಸಿ ಎಬಿಸಿ ಜ್ಯೂಸ್, ಡಿ ಸೌತೆಕಾಯಿ. ಸರಿಯಾದ ಉತ್ತರ ಆಪ್ಷನ್ ಬಿ ಸೋರೆಕಾಯಿ ಜ್ಯೂಸ್. ತೂಕ ಕಡಿಮೆ ಮಾಡುವಲ್ಲಿ ಸೋರೆಕಾಯಿ ಬಹಳ ಹಿಂದಿನಿಂದಲೂ ನಮ್ಮ ಆಯುರ್ವೇದದ ಪದ್ಧತಿಯಲ್ಲಿ ಪ್ರಚಲಿತವಾಗಿದೆ. ಇದು ಕಡಿಮೆ ಕ್ಯಾಲರಿಗಳನ್ನು ಒಳಗೊಂಡಿದ್ದು ಹೆಚ್ಚಿನ ನೀರಿನ ಅಂಶವನ್ನು ಹೊಂದಿದೆ. ನಮ್ಮ ದೇಹದಿಂದ ವಿಷಕಾರಿ ಅಂಶಗಳನ್ನು ಹೊರಗೆ ಹಾಕುವಲ್ಲಿ ಸಹಾಯ ಮಾಡುತ್ತದೆ. ನಾರಿನ ಪ್ರಮಾಣ ಹೆಚ್ಚಾಗಿರುವ ಸೋರೆಕಾಯಿ ರಸ ನಮ್ಮ ಜೀರ್ಣಶಕ್ತಿಯನ್ನು ನಿರ್ವಹಣೆ ಮಾಡುತ್ತದೆ ಮತ್ತು ಅತಿಯಾಗಿ ತಿನ್ನುವ ಸಾಧ್ಯತೆಯನ್ನು ತಪ್ಪಿಸುತ್ತದೆ. ಹೀಗಾಗಿ ಸೊಂಟದ ಭಾಗದ ಕೊಬ್ಬನ್ನು ಕರಗಿಸುವಲ್ಲಿ ಮತ್ತು ನಮ್ಮ ಆಹಾರ ಪದ್ಧತಿಯನ್ನು ಸಮತೋಲನವಾದ ರೀತಿಯಲ್ಲಿ ಕಾಪಾಡುವಲ್ಲಿ ಸೋರೆಕಾಯಿ ಬಹಳ ಚೆನ್ನಾಗಿ ಕೆಲಸ ಮಾಡುತ್ತದೆ. 9ನೇ ಪ್ರಶ್ನೆ, ಸಕ್ಕರೆ ಕಾಯಿಲೆ ಜನುಮದಲ್ಲಿ ಬರದಿರಲು ಪ್ರತಿನಿತ್ಯ ಯಾವುದನ್ನು ಸೇವಿಸಬೇಕು? ಆಪ್ಷನ್ಸ್ ಎ ಮಜ್ಜಿಗೆ ಅನ್ನ, ಬಿ ರಾಗಿ ಅಂಬಲಿ, ಸಿ ಕೆಂಪು ಅಕ್ಕಿ ಗಂಜಿ, ಡಿ ಬಾರ್ಲಿ ಗಂಜಿ. ಸರಿಯಾದ ಉತ್ತರ ಆಪ್ಷನ್ ಸಿ ಕೆಂಪು ಅಕ್ಕಿ ಗಂಜಿ. ಕೆಂಪು ಅಕ್ಕಿ ಗಂಜಿಯನ್ನು ಕುಡಿಯುವುದರಿಂದ ಸಾಕಷ್ಟು ಪ್ರಯೋಜನಗಳನ್ನು ಪಡೆಯಬಹುದು. ಅದರಲ್ಲೂ ಈ ಗಂಜಿಗೆ ಸ್ವಲ್ಪ ಮೆಂತ್ಯವನ್ನು ಸೇರಿಸಿದರೆ ಇನ್ನೂ ಒಳ್ಳೆಯದು. ಮೆಂತ್ಯವು ದೇಹದಲ್ಲಿ ಅತ್ಯುತ್ತಮವಾದ ಶಾಖವನ್ನು ಉತ್ಪಾದಿಸುವ ಗುಣಗಳನ್ನು ಹೊಂದಿದೆ. ಕೆಂಪು ಗಂಜಿಯಿಂದ ಕೊಲೆಸ್ಟ್ರಾಲ್ ಕಡಿಮೆಯಾಗುತ್ತದೆ. ಮಹಿಳೆಯರಲ್ಲಿ ಲೈಂಗಿಕ ಮತ್ತು ಸಂತಾನೋತ್ಪತ್ತಿ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಮುಖ್ಯವಾಗಿ ಮಧುಮೇಹದಂತಹ ಕಾಯಿಲೆಗಳು ಬರದಂತೆ ತಡೆಯುವಲ್ಲಿ ಕೆಂಪು ಅಕ್ಕಿ ಗಂಜಿ ಹೆಚ್ಚು ಪರಿಣಾಮಕಾರಿಯಾಗಿದೆ. 10ನೇ ಪ್ರಶ್ನೆ, ಅಮೆರಿಕ ಮೂಲದ ದೈತ್ಯ ಟೆಕ್ ಕಂಪನಿ ಆಪಲ್ನ ಸಿಎಫ್ಒ ಯಾರು? ಆಪ್ಷನ್ಸ್ ಎ ಲೂಕಾ ಮೇಸ್ಟ್ರಿ, ಬಿ ಕೆವಿನ್ ಫಾರೆಕ್, ಸಿ ಚಿದಂಬರೇಶ್, ಡಿ ವಿನೋದ್ ಮಾಧವ್. ಸರಿಯಾದ ಉತ್ತರ ಆಪ್ಷನ್ ಬಿ ಕೆವಿನ್ ಫಾರೆಕ್. ಐಫೋನ್ ಉತ್ಪಾದಿಸುವ ಅಮೆರಿಕ ಮೂಲದ ದೈತ್ಯ ಟೆಕ್ ಕಂಪನಿ ಆಪಲ್ ತನ್ನ ಮುಂದಿನ ಮುಖ್ಯ ಹಣಕಾಸು ಅಧಿಕಾರಿಯಾಗಿ ಭಾರತೀಯ ಮೂಲದ ಕೆವಿನ್ ಫಾರೆಕ್ ಅವರನ್ನು ನೇಮಿಸಿದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರೀದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.